ಕರ್ನಾಟಕ ರಾಜ್ಯದ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಅಭಿಮಾನಿಗಳು ಹರಿಹರ ನಗರದಲ್ಲಿ ಸಂಭ್ರಮಾಚರಣೆಯನ್ನು ಆಚರಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಏನು ಕರ್ನಾಟಕದಲ್ಲಿ 2 ಉಪಚುನಾವಣೆಗಳಲ್ಲಿ ಎರಡೂ ಕಡೆನೂ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಜಯನ್ನು ಸಾಧಿಸಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು, ಆಮೇಲೆ ದಾವಣಗೆರೆಯಲ್ಲಿ ಶಾಮನೂರ್ ಮಲ್ಲಿಕಾರ್ಜುನ್ ಸಾಹೇಬ್ರ ಪುತ್ರರಾದಂಥ ಸಮರ್ಥ ಶಾಮನೂರ್ ಅವರು ಜಯಶಾಲಿಯನ್ನ ಆಗಿದ್ದಾರೆ. ಮೊದಲನೇದಾಗಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಏನು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ಏನು ಬಡವರಿಗೆ ಮತದಾರರಿಗೆ ಏನು ಗ್ಯಾರಂಟಿಗಳನ್ನ ಕೊಟ್ರಲ್ಲ, ಆ 5 ಗ್ಯಾರಂಟಿಗಳು ಜನ ಮೆಚ್ಚಿ ಇವತ್ತು ಮತ್ತೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಇವತ್ತು ಬಡವರ ಪರವಾಗಿ, ಶೋಷಿತರ ಪರವಾಗಿ, ಅಹಿಂದ ವರ್ಗದ ಪರವಾಗಿ, ಮುಂದುವರೆದ ಜಾತಿಯಲ್ಲೂ ಏನು ಬಡವರು ಇದಾರಲ್ಲ ಆ ಬಡವರ ಪರವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆ ಎಲ್ಲ ಕೆಲಸಗಳನ್ನ ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಅಭೂತಪೂರ್ವವನ್ನ ಜಯವನ್ನು ತಂದುಕೊಟ್ಟಿದ್ದಾರೆ. ಈ ಜಯ 2028ರಲ್ಲೂ ಇದೇ ರೀತಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದು ಬಡವರ ಪರವಾಗಿ, ಅಹಿಂದ ವರ್ಗದ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ, ಈ ಮತ್ತೊಮ್ಮೆ ಗೆದ್ದಿರುವಂತ 2 ಅಭ್ಯರ್ಥಿಗಳಿಗೂ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ರಾಜ್ಯದಲ್ಲಿ ಇವತ್ತೇನು ಉಪಚುನಾವಣೆಯಲ್ಲಿ ಜಯಗಳಿಸಿರುವಂಥ ಸಮರ್ಥ ಅವರಿಗೂ ಹಾಗೂ ಉಮೇಶ್ ಮೇಟಿ ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಶುಭಾಶಯ ನೀಡುತ್ತೇನೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಇವತ್ತೇನು BJP ಪಕ್ಷದವರು ಜಾತಿ ಬೀಜವನ್ನು ಬಿಟ್ಟರೆ ಬೇರೆ ಏನು ಅವರಿಗೆ ಗೊತ್ತಿಲ್ಲ, ಇದನ್ನು ಹೇಳ್ತಾ ಇದ್ರು. ಇಲ್ಲ, ಈ ಸರಿ ದಾವಣಗೆರೆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನಾವೇ ಗೆಲ್ಲೋದು, ಆಮೇಲೆ ಬಾಗಲಕೋಟೆಯಲ್ಲಿ ಸಹ ನಾವೇ ಗೆಲ್ಲೋದು ಅಂತ ಹೇಳಿ ಸುಳ್ಳು ಎಬ್ಬಿಸ್ಕೊಂತ ಹೋಗ್ತಾ ಇದ್ರು. ಇವತ್ತು ಜನ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಸಮರ್ಥ ಅವರಿಗೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಾಂಧವರಾಗಿರ್ಬೋದು, ಅಹಿಂದ ವರ್ಗದವರಾಗಿರ್ಬೋದು, ಎಲ್ಲ ಸಮಾಜದವರು ಸೇರಿ ಇವತ್ತು ನಮ್ಮ ಸಮರ್ಥ ಅವರಿಗೆ ಗೆಲ್ಲಿಸಿದ್ದಾರೆ. ಆಮೇಲೆ ನಮ್ಮ ಉಮೇಶ್ ಮೇಟಿ ಅವರಿಗೂ ಸಹ ಇವತ್ತು 22,000 ಓಟಿನ ಲೀಡ್ನಿಂದ ಗೆಲ್ಲಿಸಿದ್ದಾರೆ. ಅದೇ ರೀತಿ ಸಮರ್ಥ ಅವರಿಗೂ ಸಹ 6,000 ಚಿಲ್ಲರೆ ಓಟಿಂದ ಗೆಲ್ಲಿಸಿದ್ದಾರೆ. ಅಲ್ಲಿರುವಂಥ ಜನಗಳಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯ ನೀಡುತ್ತೇನೆ. ಸಮರ್ಥ ಅವರಿಗೆ ಶುಭಾಶಯಗಳು. ಮತ್ತು ನಮ್ಮ DK ಶಿವಕುಮಾರ್ ಅವರಾಗಲಿ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಸಹ ಧನ್ಯವಾದಗಳು. ಇವತ್ತೇನು ನಮ್ಮ ಪಂಚ ಗ್ಯಾರಂಟಿಗಳಿಂದ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಂದಿನ ಸಹ 28ರಲ್ಲಿ ಬರುವಂಥ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ನಂದಿಗೆ ಶ್ರೀನಿವಾಸ್ ಅವರು ಸಹ ಗೆಲ್ತಾರಂತ ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು 28ರಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬರುತ್ತೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಸಂತೋಷದ ದಿನ. ಇವತ್ತೇನಪ್ಪ ಅಂದರೆ ಹೋದ ತಿಂಗಳು ನಾವು ಒಂದು ಉಪಚುನಾವಣೆ ನಡೆಯಿತು. ಈ ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ವಲಯ ಮತ್ತು ಬಾಗಲಕೋಟೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂತ ಹೇಳಿ ರಾಜ್ಯದಲ್ಲಿ ಇವತ್ತು ಉಪಚುನಾವಣೆ ಏನಪ್ಪ ಅಂದ್ರೆ ಭಯಂಕರವಾಗಿ ಒಂದು ಪ್ರಚಾರ ಹಮ್ಮಿತ್ತು. ಇವತ್ತು ದಾವಣಗೆರೆಯಲ್ಲಿ ಸಮರ್ಥರು ಗೆದ್ದಿದ್ದಾರೆ. ಏನು ಇದು ಪ್ರಚಾರ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಸಮರ್ಥ ಸೋಲ್ಬಹುದು, ಅಲ್ಪಸಂಖ್ಯಾತ ಕೈ ಬಿಡ್ಬಹುದು, ಅಹಿಂದ ಜನ ಕೈ ಬಿಡ್ಬೋದು ತಿಳ್ಕೊಂಡಿದ್ರು. ಬಿಟ್ಟಿಲ್ಲ. ಇದು ಸುಳ್ಳು ಸುದ್ದಿಯನ್ನು ಕೆಲವು ಪಕ್ಷಗಳು ನಂಬಿದ್ರು. ಆದ್ರೆ ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಬಿಟ್ಟಿಲ್ಲ. ಎಲ್ಲರೂ ಇವತ್ತು ಓಟ್ ಕೊಟ್ಟಿದ್ದಕ್ಕೆ, ಮತ ಚಲಾಯಿಸಿದ್ದಕ್ಕೆ ಇವತ್ತು ಸಮರ್ಥ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಏನಪ್ಪ ಕಾರಣ ಗೆದ್ದದಕ್ಕೆ ಅಂದ್ರೆ, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಅಲ್ಪಸಂಖ್ಯಾತ ಜಮೀರ್ ಅಹಮದ್ನವರು, ಇವರೆಲ್ಲ ಸಮರ್ಥವನ್ನು ಮತ ಹಾಕಬೇಕು, ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಗೆಲ್ಲಿಸ್ಬೇಕಂತ ಹೇಳಿದ್ರು. ಇವತ್ತು ನಾವು ವಿಜಯೋತ್ಸವ ಆಚರಿಸಿದ್ದೀವಿ. ಮುಂದಿನ 2028ರಲ್ಲಿ ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ವಿಜಯೋತ್ಸವ ಮಾಡ್ತೀವಿ ಅಂತ ಹೇಳಿ ಹರಿಹರ ತಾಲೂಕು ಅಲ್ಪಸಂಖ್ಯಾತ ಮೈನಾರಿಟಿ ಘಟಕದಿಂದ ಇಮ್ತಿಯಾಜ್ ಜಲಾಲ್ ನಾನು. ನಮಸ್ಕಾರಗಳು. 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಜಯಬೇರಿ ಬಾರಿಸಿದೆ. ಆ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಗೆದ್ದಂತ ಉಮೇಶ್ ಮೇಟಿ ಹಾಗೂ ದಾವಣಗೆರೆಯಲ್ಲಿ ಗೆದ್ದಂತ ಶಾಮನೂರ್ ಸಮರ್ಥ ಅವರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೇನೆ. ಈ ಚುನಾವಣೆ ರಾಜ್ಯದ ಮುಂದಿನ ಚುನಾವಣೆ 2028ರ ದಿಕ್ಸೂಚಿ.
ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ಪಂಚ ಗ್ಯಾರಂಟಿಗೆ ಸಂದ ಜಯ ಅಂತ ನಾನಾದರೂ ಭಾವಿಸ್ತೇನೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗದವರಾಗಲಿ, ಮೇಲ್ದ ವರ್ಗದ ಜಾತ್ಯತೀತ ಪಕ್ಷ ಅಂದರೆ ಕಾಂಗ್ರೆಸ್ ಯಾವತ್ತೂ ಕಾಂಗ್ರೆಸ್ಗೆ ಕೈ ಬಿಡಲ್ಲ ಈ ಜನಾಂಗ ಅಂತ ಹೇಳಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹಾಗಾಗಿ ಶುಭಾಶಯವನ್ನು ಕೋರುತ್ತೇನೆ.